ಗುರುಭ್ಯೋ ನಮಃ ಹರಿ ಓಂ. ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ. ಕಟಕ ರಾಶಿಯವರಿಗೆ ಒಟ್ಟು 6 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು ಧನಹಾನಿಯಾಗತ್ತೆ ಅಂತ. ಸಿಂಹರಾಶಿಯವರಿಗೆ 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು ಈ ವಾರ ಅಷ್ಟು ಲಾಭದಾಯಕ ವಾರ ಅಲ್ಲ ಅಂತ. ಮೀನರಾಶಿಯವರಿಗೆ ಒಟ್ಟು 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು ಒಂದಷ್ಟು ವಿಚಾರದಲ್ಲಿ ಕಷ್ಟ ಇರುತ್ತೆ, ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು ಮೀನರಾಶಿಯವರು. ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರದ ವಿಶೇಷ ಸಂಚಿಕೆ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ದಿನಾಂಕ 3/8/2025ರಿಂದ 9/8/2025 ಅಂದರೆ ರವಿವಾರದಿಂದ ಶನಿವಾರದವರೆಗೆ ಆಗತಕ್ಕಂಥ ನಿಮ್ಮ ಜೀವನದ ಆಗುಹೋಗುಗಳಿಗೆ ಲಾಭ ನಷ್ಟಗಳು ಯಾವ ರೀತಿ ಪ್ರಾಪ್ತವಾಗುತ್ತೆ ಅಂತೇಳಿ ತಿಳಿಸಿಕೊಡುತ್ತೇನೆ. ವಿಶ್ವಾಸ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಶುಕ್ಲ ಪಕ್ಷ ಈ ವಾರದ ಫಲ. 5ನೇ ತಾರೀಕು ಮಂಗಳಗೌರಿ ವ್ರತ ಉಂಟು. 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತ. ಪ್ರತಿಯೊಬ್ಬ ಹೆಣ್ಣು ಮಗಳ ಆಸೆ ಅಂದರೆ ಈಗ ಇರತಕ್ಕಂಥ ನಾವು ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಬ್ಬ ಹೆಣ್ಣುಮಗಳು ಒಂದು ಹಬ್ಬಕ್ಕಾಗಿ ಯಾವ್ದಾರ ಕಾಯ್ತಾ ಇದ್ದಾರೆ ಅಂದರೆ ಅದು ವರಮಹಾಲಕ್ಷ್ಮಿ ಕೂಡ ಒಂದಾಗಿರುತ್ತೆ ಅಂತ ತುಂಬ ಜನ ಅನ್ಕೊಂಡಿರ್ತಾರೆ. ಪ್ರತಿನಿತ್ಯ ಅಂದರೆ ಪ್ರತಿಯೊಬ್ಬರ ಕನಸಿರುತ್ತೆ, ಈ ವರ್ಷ ನಾವು ವರಮಹಾಲಕ್ಷ್ಮಿ ಈ ರೀತಿ ಮಾಡದೆ ಮುಂದಿನ ವರ್ಷ ತುಂಬ ಗ್ರ್ಯಾಂಡ್ ಆಗಿ ಭಗವತಿ ಅಲಂಕಾರವನ್ನು ಮಾಡತಕ್ಕಂಥದ್ದಾಗಿರಬೇಕು, ಮತ್ತೆ ಲಕ್ಷ್ಮಿ ಆರಾಧನೆ ಯಥೇಚ್ಛ ಮಾಡಿ ಆ ವರ್ಷ ಒಳ್ಳೆ ಲಾಭವನ್ನು ನಾನು ಪಡ್ಕೊಳ್ಬೇಕು ಅಂತ. ಮುಂದಿನ ಸಂಚಿಕೆಯಲ್ಲಿ ಯಾವ ಮುಹೂರ್ತದಲ್ಲಿ ಈ ವರ್ಷ ಆ ಲಕ್ಷ್ಮಿ ಆರಾಧನೆ ಮಾಡಿದರೆ, ಅದೇ ರೀತಿ ಆ ಭಗವತಿಗೆ ಯಾವ ನೈವೇದ್ಯವನ್ನು ನೀಡಿದರೆ, ಹಾಗೂ ಯಾವ ರೀತಿಯ ಷೋಡಶೋಪಚಾರ ಪೂಜೆ ಸಹಿತವಾಗಿ ಶಾಸ್ತ್ರೋಕ್ತವಾಗಿ ಆ ಲಕ್ಷ್ಮಿಯನ್ನು ಆರಾಧನೆ ಮಾಡಿದ ವರಮಹಾಲಕ್ಷ್ಮಿಯನ್ನ ನಿಮಗೆ ಲಾಭದಾಯಕವಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ 3ನೇ ತಾರೀಕು ಶ್ರಾವಣ ಶನಿವಾರ ಸಹಿತವಾಗಿ ರಕ್ಷಾಬಂಧನವಿರುತ್ತೆ ಅಂತ. ಇದು ಈ ವಾರದ ಫಲ. ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತ ತಿಳಿದುಕೊಳ್ಳೋಣ. ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು ಈ ವಾರ ನಿಮ್ಮ ಮನೆಗೆ ನಿಮ್ಮ ಇಷ್ಟ ಬಂಧು ಮಿತ್ರರು ಬರ್ತಾರೆ ಅಂತೇಳಿ. ಅದೇ ರೀತಿ ನಿಮಗೆ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ, ಉತ್ತಮ ಗೌರವ ಈ ವಾರ ಲಭಿಸುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಲಾಭವನ್ನ, ಜಯತ್ವವನ್ನ ಪಡೆದುಕೊಳ್ತೀರಾ ಅಂತ. ಅಂದ್ರೆ ಮೇಷರಾಶಿಯವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ವೃಷಭ ರಾಶಿಯವರಿಗೆ ಒಟ್ಟು 15 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕಾರ್ಯಗಳಲ್ಲಿ ಅಲ್ಪ ಜಯವಿದೆ, ಅಂದ್ರೆ 50-50%. ಈ ವಾರ ಒಂದಷ್ಟು ವಿಚಾರದ ಲಾಭದಾಯಕವಾಗತ್ತೆ, ಒಂದಷ್ಟು ವಿಚಾರಕ್ಕೆ ಕೊಂಚ ಮಟ್ಟಿಗೆ ನಷ್ಟ ಹಿಂಬಡತಿ ಆಗತ್ತೆ, ಅಂದ್ರೆ ಸ್ವಲ್ಪ ನಿಧಾನವಾಗತ್ತೆ ಅಂತ. ಅದೇ ರೀತಿ ಈ ವಾರ ಸುಮ್ಮನೆ ವಿನಾಕಾರಣ ಚಿಂತೆಗೀಡಾಗತ್ತೆ ಮನಸ್ಸು. ಅದೇ ರೀತಿ ಸ್ವಲ್ಪ ಕಷ್ಟದಿಂದ, ಭಯದಿಂದ ವಾತಾವರಣವನ್ನ ಸೃಷ್ಟಿ ಮಾಡಿಕೊಂಡು, ಅಂದ್ರೆ ನಿಮ್ಮ ಕೈಯಾರ ನೀವೇ ಸೃಷ್ಟಿ ಮಾಡ್ಕೊಳ್ಳೋ ರೀತಿ ಈ ವಾರ ಸ್ವಲ್ಪ ನಡೆಯುತ್ತೆ. ಆದರೆ ಪ್ರಯತ್ನ ಬಿಡಬೇಡಿ, ಮಾಡತಕ್ಕಂಥ ಒಳ್ಳೆ ಪ್ರಯತ್ನದಿಂದ ಒಳ್ಳೆ ಲಾಭವನ್ನ ಈ ವಾರ ನೀವು ಪಡೆದುಕೊಳ್ಬಹುದು ಅಂತ. ಅಂದರೆ ವೃಷಭ ರಾಶಿಯವರಿಗೆ ಪ್ರಾಯಶಃ 50-50% ಇರುತ್ತೆ. ಆದರೆ ನಿಮ್ಮ ಪ್ರಯತ್ನದಲ್ಲಿ ಸ್ವಲ್ಪ ಇನ್ನು ಯಥೇಚ್ಛವಾಗಿ ಎಫೆಕ್ಟಿವ್ ಆಗಿ ನೀವು ಕೆಲಸ ಮಾಡಿದ್ರೆ ಒಳ್ಳೆ ಲಾಭದಾಯಕವನ್ನ ಈ ವಾರ ನೋಡುವವರಾಗಿರ್ತೀರಾ ಅಂತ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯಾವ ರೀತಿ ಲಾಭದಾಯಕವಾಗಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಮಿಥುನ ರಾಶಿಯವರಿಗೆ ಒಟ್ಟು 9 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡಿರುತ್ತೆ ಅಂತ. ಅಂದ್ರೆ ಸಂತೋಷವಾಗಿರ್ತೀರಾ, ಹೊಸ ಪ್ರಯತ್ನಗಳನ್ನ ಮಾಡಬೇಕು, ಹೊಸ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನೀವು ತೊಡಗಿಸ್ಕೊಳ್ಬೇಕು ಅಂತ ಉತ್ತಮ ಉಲ್ಲಾಸ ಉತ್ಸಾಹದೊಂದಿಗೆ ಕೆಲಸ ಕಾರ್ಯವನ್ನ ಮಾಡ್ತೀರಾ. ಈ ವಾರ ಮಾಡತಕ್ಕಂಥ ಅಷ್ಟೂ ಕೆಲಸ ಕಾರ್ಯಗಳಲ್ಲಿ ಜಯತ್ವವನ್ನು ಪಡೆದುಕೊಳ್ಬಹುದು. ಎಚ್ಚರಿಕೆಯಿಂದಿರತಕ್ಕಂಥದ್ದು. ಅತಿಯಾದ ಮಾತುಕತೆಯಿಂದ ಅಥವಾ ಸುಮ್ಮನೆ ಏನನ್ನೋ ಕನ್ವೆ ಮಾಡಕ್ ಹೋಗಿ ಇನ್ನೇನೋ ಕನ್ವೆ ಮಾಡ್ತಾರೆ ಅಂತ ಹೇಳ್ತೀವಲ್ಲ ಮಾತಿನ ಬರದಲ್ಲಿ, ಅದನ್ನ ಮಾಡಕ್ ಹೋಗ್ಬೇಡಿ. ಗೊತ್ತೋ ಗೊತ್ತಿಲ್ದೋ ನೀವು ಮಾಡತಕ್ಕಂಥ
ಮಾತುಗಳಿಂದನೇ ಈ ವಾರ ನಿಮಗೆ ಒಂದಷ್ಟು ವಿಚಾರದಲ್ಲಿ ನಷ್ಟವಾಗಬಹುದು ಅಂತ ಸ್ವಲ್ಪ ಜಾಗೃತೆಯಿಂದಿರತಕ್ಕಂಥದ್ದು. ಮುಂದಿನ ರಾಶಿ ಕರ್ಕಟಕ ರಾಶಿ. ಕಟಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಲಾಭದಾಯಕವೋ ನಷ್ಟದಾಯಕವೋ ಅಥವಾ ಎಚ್ಚರಿಕೆಯೋ ಅಂತೇಳಿ ತಿಳಿಯೋಣ. ಒಟ್ಟು 6 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಧನಹಾನಿಯಾಗತ್ತೆ ಅಂತ ಅಂದ್ರೆ ಈ ವಾರ ಕಟಕ ರಾಶಿಯವರಿಗೆ ಲಾಭದಾಯಕ ವಾರ ಅಲ್ಲ ಅಂತ ಅರ್ಥ. ಧನಹಾನಿ ಅಂದ್ರೆ ಹಣವನ್ನ ಕಳೆದುಕೊಳ್ಬಹುದು, ವ್ಯಾಪಾರದಲ್ಲಿ ನಷ್ಟ ಸಂಭವವಾಗಬಹುದು ಅಂತ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಉಂಟಾಗತ್ತೆ. ಅಶುಭ ವಾರ್ತೆ ಕೇಳಿಸ್ಕೊಳ್ತೀರಾ ಅಂದ್ರೆ ಮನಸ್ಸಿಗೆ ಘಾಸಿ ಆಗತಕ್ಕಂಥದ್ದಾಗಿರ್ಬೋದು, ಅಥವಾ ಏನೋ ಒಂದು ಇನ್ಯಾರಿಗೋ ತೊಂದರೆ ಆಯಿತು ಅಂತ ಮನಸ್ಸಿಗೆ ನಿಮಗೆ ಘಾಸಿ ಆಗತಕ್ಕಂಥ ಅಶುಭ ವಾರ್ತೆ ಕೇಳಿಸ್ಕೊಳ್ತೀರಾ. ಜನರ ವಿರೋಧವಿರುತ್ತೆ. ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜನರೊಂದಿಗೆ ವಾದ ವಿವಾದಗಳಾಗತ್ತೆ ಅಂತಂದ್ರೆ ಈ ವಾರ ಕಟಕ ರಾಶಿಯವರಿಗೆ ಲಾಭದಾಯಕ ವಾರವಲ್ಲ ಅಂತ. ಹಾಗಾಗಿ ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತ ತಿಳ್ಕೊಳ್ಳೋಣ. ಸಿಂಹರಾಶಿಯವರಿಗೆ ಒಟ್ಟು 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ನಿಮಗೆ ಕೊಂಚ ಮಟ್ಟಿಗೆ ಕಷ್ಟವಿರುತ್ತದೆ ಅಂತ ಅಂದ್ರೆ ಸ್ವಲ್ಪ ಇಂದಿನ ವಾರದ ರೀತಿ ಕಷ್ಟದಲ್ಲೇ ಈ ವಾರ ಕೂಡ ಸಾಗುತ್ತೆ. ಆದರೂ ಕೂಡ ನಿಮ್ಮ ಪ್ರಯತ್ನದಿಂದ, ನಿಮ್ಮ ಒಳ್ಳೆತನದಿಂದ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಜಯತ್ವವನ್ನ ಪಡೆದುಕೊಳ್ತೀರಾ. ಅತಿಯಾದ ನಂಬಿಕೆ ಮೋಸ ಹೋಗತಕ್ಕಂತ ಎಲ್ಲ ಸಂಭವ ಜಾಸ್ತಿಯೇ ಇರುತ್ತೆ ಅಂತ ಅಂದ್ರೆ ನಮ್ಮವರು ಎಂದು ತಿಳಿದು ನಿಮ್ಮ ಮನಸ್ಸಲ್ಲಿರತಕ್ಕಂಥ ಒಂದಷ್ಟು ದುಃಖಗಳನ್ನಾಗಿರ್ಬೋದು, ಅಥವಾ ಸತ್ಯಗಳನ್ನಾಗಿರ್ಬೋದು, ಅಥವಾ ಕೈಘಟನೆಗಳನ್ನಾಗಿರ್ಬೋದು ಎಲ್ಲವೂ ಹೇಳ್ಬಿಡ್ತೀರಾ. ಅವರು ನಮ್ಮವರು ಯಾರೋ ಹತ್ರ ಶೇರ್ ಮಾಡಬೇಕು ಅಂತ ಹೇಳಿಬಿಟ್ರೆ ನಿಮಗೆ ಯಾವಾಗ ಕಷ್ಟದ ಸಮಯ ಇರುತ್ತೋ ಆ ಸಮಯದಲ್ಲಿ ನಿಮ್ಮನ್ನ ಹಿಡ್ಕೊಂಡು ಅಂದಿಸೋದಾಗಿರ್ಬೋದು, ಅಥವಾ ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡೋತಾರಾಗಿರ್ಬೋದು, ಒಂದಷ್ಟು ಕೈಘಟನೆಗಳು ಈ ವಾರ ಸಿಂಹರಾಶಿಯವರಿಗೆ ಜರುಗುತ್ತೆ. ಹಾಗಾಗಿ ಸಿಂಹರಾಶಿಯವರು ಎಷ್ಟನ್ನ ಹೇಳಬೇಕು, ಯಾರ ಬಳಿ ಎಷ್ಟನ್ನ ಮಾತಾಡಬೇಕು ಅಷ್ಟೇ ಮಾತ್ರ ಮಾತಾಡಿ ಅಂತ. ಅದೇ ರೀತಿ ಈ ವಾರ ಮೋಸ ಹೋಗೋ ಸಂಭವವಿರುತ್ತೆ ಅಂತ ಅಂದ್ರೆ ಮಾಡತಕ್ಕಂಥ ಕೆಲಸದಲ್ಲಿ ಸ್ವಲ್ಪ ಜನ ನಿಮ್ಮನ್ನ ಮೋಸ ಮಾಡತರ ಆಗಿರ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಕೂಡ ನೋಡ್ಬೋದು ಹಣಕಾಸಿನಲ್ಲಿ ಅಂತ. ಅಂದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಅಷ್ಟು ಲಾಭದಾಯಕ ವಾರ ಅಲ್ಲ ಅಂತ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಒಟ್ಟು 8 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ವೈರಿಗಳ ನಡುವೆ ಜಯತ್ವ ಪ್ರಾಪ್ತಿಯಾಗತ್ತೆ ಅಂತ ಅಂದ್ರೆ ಹಿತಶತ್ರುಗಳ ನಡುವೆ ಹೋರಾಟವಾಗಿ ನಿಮಗೆ ಜಯತ್ವ ಪ್ರಾಪ್ತಿಯಾಗತ್ತೆ. ಕೈಗೊಂಡ ಕೆಲಸಗಳಲ್ಲಿ ಜಯ ಸಿಗತ್ತೆ ಅಂತ. ಈ ವಾರ ನೀವೇನೇ ಒಳ್ಳೆ ಕೆಲಸಗಳನ್ನ ಮಾಡಿದ್ರು ಕೂಡ ಅದರೊಳ್ಳೆ ಜಯತ್ವ ಪ್ರಾಪ್ತಿಯಾಗತ್ತೆ. ಧನ ಮಾನ ಲಾಭದಾಯಕವಾಗತ್ತೆ ಅಂತ. ಉತ್ತಮ ಗೌರವವನ್ನು ಸಂಪಾದನೆ ಮಾಡ್ತಾರೆ ಸಮಾಜದಲ್ಲಿ. ಒಳ್ಳೆ ಹಣಕಾಸಿನ ಅನುಕೂಲವಾಗತ್ತೆ. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ಖಂಡಿತವಾಗಿಯೂ ಕನ್ಯಾ ರಾಶಿಯವರಿಗೆ ಈ ವಾರ ಲಾಭದಾಯಕ ಅಂದ್ರೆ 100% ಪ್ರಾಶ ಈ ವಾರ ಒಳ್ಳೆ ಲಾಭವನ್ನ, ಪ್ರಮುಖ ವಿರೋಧಿಗಳನ್ನ ಮಣಿಸ್ತಿರಲ್ಲ ಅದರಲ್ಲೇ ಒಳ್ಳೆ ಲಾಭವನ್ನ ನೀವು ನೋಡ್ಬೋದು ಅಂತೇಳಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಯಾವ ರೀತಿ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಒಟ್ಟು ತುಲಾರಾಶಿಯವರಿಗೆ 11 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ಈ ವಾರ ತುಲಾರಾಶಿಯವರಿಗೆ ಕೊಂಚ ಮಟ್ಟಿಗೆ ಕಷ್ಟದ ವಾರವಾಗಿರುತ್ತೆ ಅಂತ. ನೀವು ಅನ್ಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ತುಂಬಾ ನಿಧಾನವಾಗಿ ಆಗತ್ತೆ, ಮಂದಗತಿಯಲ್ಲಿ ಸಾಗತ್ತೆ. ಆನ್ ಟೈಮ್ ಯಾವ ಕೆಲಸಗಳು ಈ ವಾರ ಸ್ವಲ್ಪ ಲಾಭದಾಯಕವಾಗಿ ಆಗೋದಿಲ್ಲ. ಫ್ರಸ್ಟ್ರೇಷನ್ಗೆ ಹೋಗ್ಬೋದು. ಕೆಲಸದ ಒತ್ತಡ ಈ ವಾರ ಸ್ವಲ್ಪ ತುಲಾರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಣಕಾಸಿನ ಮುಂಗಟ್ಟು ಕೂಡ ಈ ವಾರ ಆಗತಕ್ಕಂಥದ್ದು. ತಾನೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಿಗಾಕೊಂಡ್ಬಿಡ್ತೀರ, ಫಿನಾನ್ಷಿಯಲಿ ಟೈಟ್ ಆಗೋದು ಅಂತ ಹೇಳಿ ಆಡಭಾಷೆಗಳಲ್ಲಿ ಮಾತಾಡ್ತೀವಲ್ಲ ಆ ತರ ಆಗತ್ತೆ. ಸ್ವಲ್ಪ ತುಲಾರಾಶಿಯವರು ಈ ವಿಚಾರದಲ್ಲಿ ಜಾಗೃತೆಯಿಂದಿರಿ. ಆದಷ್ಟು ಈ ವಾರ ಎಚ್ಚರಿಕೆಯಿಂದಿರತಕ್ಕಂಥದ್ದು ಅಂತ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತೇಳಿ ತಿಳಿದುಕೊಳ್ಳೋಣ. ಒಟ್ಟು ನಿಮಗೆ 8 ಕವಡೆ ಅಂಘಾತ ಬಿದ್ದಿರತಕ್ಕಂಥದ್ದು. ವೈರಿಗಳ ನಡುವೆ ಉತ್ತಮವಾದಂಥ ಬಾಂಧವ್ಯವನ್ನು ವೃದ್ಧಿ ಮಾಡಿಕೊಂಡು ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ ಅಂತಂದ್ರೆ ಈ ಕಲಿಯುಗದಲ್ಲಿ ವೈರಿಗಳು ಯಾರು, ಶತ್ರುಗಳು ಯಾರು, ಸ್ನೇಹಿತರು ಯಾರು, ಆತ್ಮೀಯರು ಯಾರು ಅಂತ ಪ್ರತಿಯೊಬ್ಬರು ಕೂಡ ಗೊತ್ತಾಗೋದೇ ಇಲ್ಲ ಅಂತ. ಎಲ್ಲರೂ ನಮ್ಮವರೇ ಅಂತ ಅನ್ಕೊಂಡಿರ್ತೀವಿ. ಆದರೆ ಕಷ್ಟ ಬಂದಾಗಲೇ ಅಥವಾ ನಾವು ಕಷ್ಟದಲ್ಲಿದ್ದಾಗಲೇ ನಮ್ಮವರು ಯಾರು ಅಂತ ತಿಳಿಯುತ್ತೆ ಅಂತ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ನಿಮ್ಮವರು ಯಾರು, ಯಾವ ಕಷ್ಟದಲ್ಲಿದ್ದಾಗ ನಿಮ್ಮವರು ನಿಮಗೆ ಸಹಾಯ ಮಾಡ್ತಾರೆ, ಅಥವಾ
ನಿಮ್ಮನ್ನ ಯಾರ ಕಷ್ಟಕ್ಕೆ ದೂಕಿದ್ದಾರೆ ಎಂದು ತಿಳಿಯಲಾಗತ್ತೆ. ಅದೇ ರೀತಿ ವೈರಿಗಳ ನಡುವೆ ಹೋರಾಡಿ ಒಳ್ಳೆ ಏನ್ ಬಾಂಧವ್ಯದಲ್ಲಿ ಇರ್ತೀರಾ, ಕೊನೆ ಗೊತ್ತಾಗತ್ತೆ ಶತ್ರುಗಳು ಯಾರು ಹಿತಶತ್ರುಗಳು ಯಾರು ಅಂತ. ಅವ್ರನ್ನ ಜಯತ್ವವನ್ನ ನೀವು ಅವರ ವಿರುದ್ಧ ಪ್ರಾಪ್ತಿ ಮಾಡ್ಕೊಳ್ತೀರಾ. ಮಾಡತಕ್ಕಂಥ ಕೆಲಸಗಳಲ್ಲಿ ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದಾಗಿರ್ತೀರಾ. ಅದೇ ರೀತಿ ಈ ವಾರ ನೀವು ಯಾವುದೇ ಹೊಸ ಕೆಲಸವನ್ನ ಪ್ರಾರಂಭಿಸ್ಬೇಕು ಅಂತಿದ್ರೆ ಖಂಡಿತ ಪ್ರಾರಂಭಿಸಿ. ಆ ಕೆಲಸದಲ್ಲಿ ಭವಿಷ್ಯದಲ್ಲಿ ಲಾಭವನ್ನ ಕೀರ್ತಿನ ಅಪೇಕ್ಷೆ ಪಡೆದುಕೊಳ್ಳುವರಾಗಿರ್ತೀರಾ ಅಂತ. ಸೊ ಹಾಗಾಗಿ ನಿಮಗೆ ಈ ವಾರ ವೃಶ್ಚಿಕ ರಾಶಿಯವರಿಗೆ ಲಾಭದಾಯಕ ವಾರವಾಗಿರುತ್ತೆ. ಸಮಾಜದಲ್ಲಿ ಒಳ್ಳೆ ಗೌರವರು ಕೂಡ ಸಂಪಾದನೆಯನ್ನು ಮಾಡ್ತೀರಾ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲ ಇದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಒಟ್ಟು 7 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಧನಲಾಭವಿದೆ, ಬಂಧುಗಳೊಂದಿಗೆ ಉತ್ತಮ ಬಾಂಧವ್ಯ ಈ ವಾರ ಧನುಸ್ಸು ರಾಶಿಯವರಿಗೆ ವೃದ್ಧಿ ಆಗತ್ತೆ. ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗತ್ತೆ. ಅದೇ ರೀತಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಉತ್ತಮ ಸ್ನೇಹಿತರ ಬಾಂಧವ್ಯ ವೃದ್ಧಿ ಆಗತ್ತೆ. ಪ್ರವಾಸ ಮಾಡತಕ್ಕಂಥ ಯೋಗ ಕೂಡ ಒಂದಷ್ಟು ಜನಕ್ಕಿದೆ ಅಂತ. ಹಾಗಾಗಿ ಈ ವಾರ ಧನುರಾಶಿಯವರಿಗೆ ಲಾಭದಾಯಕ ವಾರ. ನೀವು ಅನ್ಕೊಂಡಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಜಯತ್ವವನ್ನು ಕೂಡ ನೀವು ಪಡೆದುಕೊಳ್ಬಹುದು ಅಂತ. ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ವಾರ ಯಾವ ರೀತಿ ಫಲ ಇದೆ ಅಂತೇಳಿ ನೋಡೋಣ. ಒಟ್ಟು ಮಕರ ರಾಶಿಯವರಿಗೆ 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಒಳ್ಳೆ ಸಹಾಯ ಪ್ರೋತ್ಸಾಹ ಸಿಗುತ್ತದೆ ಅಂತೇಳಿ. ಅದೇ ರೀತಿ ಈ ವಾರ ಲಾಭದಾಯಕ ವಾರವಾಗಿರುತ್ತೆ. ಯಾರು ಹೆಣ್ಮಕ್ಳು, ಪ್ರಮುಖ ಮಕರ ರಾಶಿಯಲ್ಲಿರತಕ್ಕಂಥ ಹೆಣ್ಮಕ್ಳು ಯಾರು ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀರಾ, ಹೊರಗಡೆ ಹೋಗಿ ಉದ್ಯೋಗವನ್ನು ಮಾಡ್ತಿರ್ತೀರಾ, ಅವರಿಗೆ ಒಳ್ಳೆ ಲಾಭದಾಯಕ ವಾರವಾಗಿರುತ್ತೆ. ಪ್ರಮುಖವಾಗಿ ನೀವು ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಯಶಸ್ಸನ್ನ ಈ ವಾರ ಮಕರ ರಾಶಿಯಲ್ಲಿರತಕ್ಕಂಥ ಹೆಣ್ಮಕ್ಳು ನೋಡ್ಬೋದು. ಅದೇ ರೀತಿ ಉತ್ತಮ ಮಿತ್ರರ ಸಮ್ಮಿಲನವಾಗತ್ತೆ. ಅಂದ್ರೆ ನಿಮಗೆ ಅಪರಿಚಿತರಾಗಿರ್ತೀರ, ಆದ್ರೆ ಅವರ ಪರಿಚಯದಿಂದ ಮನಸ್ಸಿಗೆ ಸಮಾಧಾನವಾಗುತ್ತೆ. ಇಲ್ಲಪ್ಪ, ಒಬ್ಬ ವ್ಯಕ್ತಿಯ ಒಳ್ಳೆಯ ವ್ಯಕ್ತಿಯ ಪರಿಚಯ ಈ ದಿನ ನನಗಾಯ್ತು ಅಂತ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ ಲಾಭದಾಯಕ ವಾರ ಅಂತ. ಪ್ರಮುಖವಾಗಿ ಯಾರು ಸ್ವಲ್ಪ ಸಾಲವನ್ನ ಪಡೆದುಕೊಳ್ಬೇಕು ಅಂತ ಬ್ಯಾಂಕ್ನಲ್ಲಿ ಅಲ್ದಾಡ್ತಿದ್ದೀರಾ, ಅಥವಾ ಸ್ವಲ್ಪ ಸಬ್ಸಿಡಿಗಳು ಬರಬೇಕು ಸರ್ಕಾರದಿಂದ, ಪ್ರಯತ್ನ ಪಟ್ಟು ಸಾಕಾಗ್ಬಿಟ್ಟಿದೆ, ಈ ವಾರ ಆ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಮಕರ ರಾಶಿಯವರು ಯಥೇಚ್ಛವಾಗಿ ಪ್ರಯತ್ನ ಪಡಿ, ಖಂಡಿತ ಲಾಭದಾಯಕವಾಗಿರುತ್ತೆ ಅಂತ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲ ದೊರಕುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಕುಂಭರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಅನಿರೀಕ್ಷಿತ ಆತ್ಮೀಯರು ನಿಮ್ಮ ಮನೆಗೆ ಬರುತ್ತಾರೆ ಅಂತ. ಅಂದ್ರೆ ತುಂಬಾ ಅವ್ರನ್ನ ಅನ್ಕೊಳ್ತಿರ್ತೀರ, ಈ ವ್ಯಕ್ತಿಗಳು ನಮ್ಮ ಮನೆಗೆ ಬರಬೇಕಪ್ಪ, ಸಂತೋಷವಾಗುತ್ತೆ, ಅವ್ರ ಹತ್ರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನಗಳಾಗೋಯ್ತು ಅಂತ ತುಂಬಾ ಜನಕ್ಕೆ ಅನಿಸ್ತಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೊಂದು ಆಸೆ ಇರುತ್ತೆ. ಅವ್ರು ಎಂಥದೇ ದೂರ ಇರ್ಬೋದು, ಎಷ್ಟೇ ಬ್ಯುಸಿ ಇರ್ಬೋದು ಅವ್ರು ಮಾಡ್ತಕ್ಕಂಥ ವ್ಯಾಪಾರ ಅಥವಾ ಜೀವನದಲ್ಲಿ, ಆದರೆ ಆತ್ಮೀಯರೊಂದಿಗೆ ಸಮಯ ಕಳೆಯೋಕೆ ಅವ್ರಿಗೆ ಏನೋ ವಿಧವಾದ ಸಂತೋಷ ಉಂಟಾಗುತ್ತೆ. ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ಆತ್ಮೀಯರೊಂದಿಗೆ ಒಂದು 5 ನಿಮಿಷ ಕುತ್ಕೊಂಡು ಮಾತಾಡ್ಬಿಟ್ರೆ ಇರತಕ್ಕಂಥ ಅಷ್ಟು ಕೆಲಸದ ಒತ್ತಡಗಳು ತುಂಬಾ ದೂರವಾಗುತ್ತೆ ಅಂತ. ಹಾಗಾಗಿ ಆ ಎಲ್ಲ ಅವಕಾಶಗಳು ಕುಂಭರಾಶಿಯವರಿಗೆ ಈ ವಾರ ಲಭಿಸುತ್ತೆ. ನಿಮ್ಮ ಮನೆಗೆ ನಿಮ್ಮ ಮನಸ್ಸಿಗೆ ಹತ್ತಿರತಕ್ಕಂಥ ಸ್ನೇಹಿತರು ಮತ್ತೆ ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ. ಈ ವಾರ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಗೌರವ ನಿಮ್ಮದಾಗಿಸ್ಕೊಳ್ಬಹುದು ಅಂತ. ಅಂದ್ರೆ ಮಾಡತಕ್ಕಂಥ ಕೆಲಸದಲ್ಲಿ ಯಥೇಚ್ಛವಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ಸಮಾಜ ನಿಮ್ಮ ಕೆಲಸವನ್ನ ಗುರುತಿಸುತ್ತೆ. ನೀವು ಮಾಡತಕ್ಕಂಥ ಒಂದಷ್ಟು ವಿಚಾರದಲ್ಲಿ ನೀನು ಸರಿ ಇದೆಯಾ ಅಂತ ಪ್ರೋತ್ಸಾಹ ಕೂಡ ಮಾಡುತ್ತೆ. ಪ್ರಮುಖವಾಗಿ ಯಾರು ಜವಳಿ ಬಿಸ್ನೆಸ್ಗಳನ್ನು, ಬಟ್ಟೆ ವ್ಯಾಪಾರಗಳನ್ನು ಮಾಡ್ತಿರ್ತಾರೋ ಅವರಿಗೆ ಈ ವಾರ ಲಾಭದಾಯಕ ವಾರವಾಗಿರುತ್ತೆ ಅಂತ. ಮುಂದಿನ ರಾಶಿ, ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವಿದೆ ಅಂತೇಳಿ ನೋಡೋಣ. ಮೀನರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮೀನರಾಶಿಯವರಿಗೆ ಇಂದಿನ 2 ವಾರಕ್ಕೆ ಹೋಲಿಸ್ಕೊಂಡ್ರೆ ಈ ವಾರ ಮಿಶ್ರ ಫಲ. ಒಂದಷ್ಟು ವಿಚಾರದಲ್ಲಿ ಕಷ್ಟ ಇರುತ್ತೆ. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಲಾಕ್ ಆಗ್ತೀರಾ. ಪ್ರಮುಖವಾಗಿ ಸಾಲ ಮಾಡುವ ಸಂಭವವೂ ಕೂಡ ಇರುತ್ತೆ. ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಜಯತ್ವ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಅದೇ ರೀತಿ ವ್ಯಾಪಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಷ್ಟ ಕೂಡ ಸಂಭವಿಸಬಹುದು ಅಂತ ಸ್ವಲ್ಪ ಜಾಗೃತೆಯಿಂದ ಇರತಕ್ಕಂಥದ್ದು ಮೀನರಾಶಿಯವರು.
ಇಲ್ಲದಿದ್ದರೆ ಇಡೀ ವಾರ ಜಂಜಾಟದಲ್ಲಿ ಅಥವಾ ಕೆಲಸ ಕಾರ್ಯದ ಒತ್ತಡದಲ್ಲಿ ಅಥವಾ ಯಾವುದೋ ವ್ಯಾಜ್ಯದಲ್ಲಿ ಇಡೀ ವಾರ ಕಳ್ಕೊಂಡ್ಬಿಡ್ತೀರಾ ಅಂತೇಳಿ. ಈ ವಾರ ಭವಿಷ್ಯದ ಕಾರ್ಯಕ್ರಮದ ಮುಖಾಂತರ ಪ್ರತಿಯೊಬ್ಬರ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತೆ. ನಾನು ಕೂಡ ಕವಡೆ ಶಾಸ್ತ್ರದ ಮುಖಾಂತರ ನನ್ನ ಭವಿಷ್ಯವನ್ನು ತಿಳಿದುಕೊಳ್ಬೇಕು ಅಥವಾ ಪ್ರಶ್ನಾಶಾಸ್ತ್ರದ ಮುಖಾಂತರ ಇರತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದ್ರೆ ನಮ್ಮನ್ನ ನೇರವಾಗಿ ಬಂದು ಭೇಟಿ ಮಾಡಬಹುದು ಅಥವಾ ಫೋನಿನ ಮುಖಾಂತರ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಪಡ್ಕೊಳ್ಬಹುದು. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಜೀವನಕ್ಕೆ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಿ. ಅದೇ ರೀತಿ ಆ ಭಗವಂತ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನು ಈಡೇರಿಸಿಕೊಡಲಿ ಅಂತ ಹೇಳಿ ಕೂಡ ನಾನು ಕೂಡ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.